ಇಂಟ್ರೆಸ್ಟ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ. ನಮ್ಮ ರಾಜ್ಯದ ಜನತೆಯ ಬಗ್ಗೆ 10 ವಿಚಾರಗಳು, ನಮ್ಮ ಎಕನಾಮಿಕ್ಸ್ ಇರ್ಬೋದು ಅಥವಾ ನಮ್ಮ ರಕ್ಷಣೆ ಇರ್ಬೋದು, ಅದು ಕೇಂದ್ರ ಸರ್ಕಾರಕ್ಕೆ ರಿಲೇಟೆಡ್ ಮತ್ತು ರಾಜ್ಯ ಸರ್ಕಾರಕ್ಕೆ ರಿಲೇಟೆಡ್ ಇರ್ಬೋದು. ಯಾಕೆಂದ್ರೆ ವಕ್ಫ್ ವಾಸ್ ಅ ವೆರಿ ವೆರಿ ಬಿಗ್ ಐ ಓಪನರ್ ಫಾರ್ ಅಸ್. ನಮಗೆ ದೊಡ್ಡ ದೂರದೃಷ್ಟಿಯನ್ನು ತೋರಿಸಿದೆ ಮತ್ತು ಸಮಸ್ಯೆಗಳನ್ನ ಹೇಗೆ ನೈಜವಾಗಿ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿತಕ್ಕಂಥದ್ದಿದ್ದಾವೆ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಆರ್ಟಿಕಲ್ 370 ನಮಗೆ ಬಹಳ ದೊಡ್ಡ ಇದು. ಆಮೇಲೆ ಟ್ರಿಬಲ್ ತಲಾಕ್ ವಿಚಾರವಾಗಿ ಬಂದಿರತಕ್ಕಂಥದ್ದು ಇರ್ಬೋದು. ಈ ತರ ಅನೇಕ ವಿಚಾರಗಳನ್ನ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಬಂದಿದೆ, ಇವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಮತ್ತು ರಾಷ್ಟ್ರಕ್ಕೆ ಇದು ಸುಭದ್ರವಾಗಿರ್ತಕ್ಕಂಥ ಕಾನೂನುಗಳನ್ನ ಮತ್ತು ಭದ್ರವಾಗಿರ್ತಕ್ಕಂಥ ರಾಷ್ಟ್ರವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಇಚ್ಛೆಯಿಂದ ಈ ಕಮಿಟಿಗಳು, ನಮ್ಮ ಕಮಿಟಿ ಇಷ್ಟೆಲ್ಲ ಚರ್ಚೆ ಮಾಡ್ಕೊಂಡಿದ್ವಿ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಅನ್ಸುತ್ತೆ. ನಾಯಕರಿಗೆ ನಿರೀಕ್ಷೆ ಮಾಡಬಹುದು ಅಂತ ನಿರೀಕ್ಷೆ ಮಾಡಿದೆ. ಒಂದಂತೂ ವೆರಿ ಕ್ಲಿಯರ್, ನಾವು ಯಾವುದೇ ಕಾರಣಕ್ಕೂ ನಾವು ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ನಾವು ಯಾರು ಹಿಂದೆ ಸರಿದಿಲ್ಲ. ನೆನ್ನೆ ಫ್ಯೂ ಆಫ್ ದ ಮೀಡಿಯಾ ಫ್ರೆಂಡ್ಸ್ನವರು ಮತ್ತೆ ಪ್ರೆಸ್ ಮೀಡಿಯಾದವರು ಹಾಕೊಂಡಿದ್ದಾರೆ, ಇಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಾವೆಲ್ಲರೂ ಹಿಂದೆ ಸರಿದಿದ್ದೀವಿ. ವಿ ಹ್ಯಾವ್ ಗಿವನ್ ಅವರ್ ರಿಪೋರ್ಟ್ಸ್ ಟು ದ ನಮ್ಮ ಕೇಂದ್ರದ ವರಿಷ್ಠರಿಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ. ಅಂಡ್ ವಿ ಸ್ಟ್ಯಾಂಡ್ ಆನ್ ದಟ್ ಲೈನ್ ಓನ್ಲಿ. ಐ ಡೋಂಟ್ ನೋ ಹೇಗೆ ಮಿಸ್ಇಂಟರ್ಪ್ರಿಟ್ ಆಗಿದೆಯೋ ನನಗೆ ಗೊತ್ತಿಲ್ಲ ನನಗೆ. ಬಟ್ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರೋರಿದ್ದಾರೆ. ಅವ್ರು ಬರೋ ದಿನನೇ ನಿರ್ಧಾರ ಆಗಿಲ್ಲ ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತೂ ಹಾಕ್ಲೇಬೇಕು. ವೆದರ್ ವಿ ಗೋ ವಿತ್ ಅನ್ ಎಲೆಕ್ಷನ್ ಆಗದಾದ್ರೂ ಕೂಡ ನೀವು ನಾಮಿನೇಷನ್ ಪೇಪರ್ ಫೈಲ್ ಮಾಡಬೇಕು. ವಿತೌಟ್ ಎಲೆಕ್ಷನ್ ಅಂದ್ರೂ ಕೂಡ ವಿಲ್ ಹ್ಯಾವ್ ಟು ಡೂ ದ ಇಂಟರ್ನಲ್ ಡೆಮೋಕ್ರಸಿ ಪ್ರಕಾರವಾಗಿ ನಾಮಿನೇಷನ್ ಪೇಪರ್ ಫೈಲ್ ಆಗ್ಲೇಬೇಕು. ಅದಕ್ಕೆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗ್ಲೇಬೇಕು. ಹಾಗಾಗಿ ವಿ ಹ್ಯಾವ್ ನಾಟ್ ಅದ್ರ ಬಗ್ಗೆ ನಾವು ನಮ್ಮ ಸಮಿತಿಯಲ್ಲಿ ಚರ್ಚೆನೆ ಮಾಡಿಲ್ಲ. ಬಿಕಾಸ್ ಕೇಂದ್ರದ ವರಿಷ್ಠರು ನಮ್ಮ ಜೊತೆಗೆ ಯಾವುದೇ ತರದ ನಿರ್ಧಾರಗಳನ್ನ ಅಥವಾ ಇದನ್ನ ತಗೊಳ್ತೀವಿ ಅಂದ್ರೆ ನಮ್ಮದು ಇನ್ನೂ ಕೂಡ ಡೆಲ್ಲಿಯಲ್ಲಿ CM ಆದ್ಮೇಲೆ ಇದನ್ನ ಚರ್ಚೆಗೆ ತಗೊಳ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಮತ್ತೆ ನಮ್ಮ MPs ಮತ್ತೆ ನಮ್ಮ ಎಲ್ಲ ಟೀಮ್ಗಳು ಕೂಡ ಯಾರು ಈ ನಿರ್ಧಾರವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ MPs ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ, ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ, ನಮ್ಮ ರಾಜ್ಯದ ಪಕ್ಷದ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಕರ್ನಾಟಕದಲ್ಲಿ 100ಕ್ಕೆ 100 ಬದಲಾವಣೆ ಆಗುತ್ತೆ. ಸರಿ, ನಾವು ನಾಮಪತ್ರ ಸಲ್ಲಿಕೆ ಮಾಡೋದು